ಸಿದ್ದರಾಮಯ್ಯ ಸರ್ಕಾರ 2 ಸರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ದಸರಾ ಉದ್ಘಾಟನೆಗೆ ಭೈರಪ್ಪನವರ ಹೆಸರು ಬರೋದು. ಇವರು ಬೇರೆ ಯಾರು ಹೆಸರಿಲ್ಲರಿ ಅಂತ ಕೇಳ್ತಾ ಇದ್ರು. ಇದೇ ಇವತ್ತು ಮುಖ್ಯಮಂತ್ರಿ ಅವ್ರು ಕೇಳ್ತಾ ಇದ್ರು. ಅವ್ರಿಗೆ ಕಿಂಚಿತ್ತು ಅಭಿಮಾನ ಇರಲಿಲ್ಲ ಈ ಭೈರಪ್ಪನವರ ಮೇಲೆ. ಸಿದ್ದರಾಮಯ್ಯನವರಿಗೆ ಅಭಿಮಾನ ಇದ್ದಿದ್ರೆ ಎಂದೋ ಅವರನ್ನ ಮೈಸೂರು ದಸರಾ ಕರ್ತಾ ಇದ್ರು. ಭೈರಪ್ಪ ಖಾನ್ ಅಂತಿದ್ದಿದ್ರೆ ಖಂಡಿತ ಭೈರಪ್ಪನಿಗೆ ಎಂದೋ ದಸರಾದಲ್ಲಿ ಉದ್ಘಾಟನೆ. ಆದರೆ ಭೈರಪ್ಪ ಖಾನ್ ಅಲ್ಲೋಲ್ಲ, ಭೈರಪ್ಪ ಮಜೀದ್ ಅಲ್ಲೋಲ್ಲ. ಇದರಿಂದ ಅವರಿಗೆ ಅನ್ಯಾಯ ಆಗ್ತಿತ್ತು. ಪ್ರತಾಪ್ ಸಿಂಹ ಒಂದ್ಸರಿ MP ಅವರು ಪ್ರಸ್ತಾಪ ಮಾಡಿದ್ರು, ಭೈರಪ್ಪನವ್ರನ್ನ ಕರೀರಿ, ನಿಮಗೆ ಬೇರೆ ಗೊತ್ತಿಲ್ಲರಿ, ಅವರೊಬ್ಬರೇ ಗೊತ್ತಿರೋದು ಅಂತ. ಈ ಪ್ರತಾಪ್ ಸಿಂಹನನ್ನ ಇದೇ ಮುಖ್ಯಮಂತ್ರಿಯ ಅಹಂಕಾರದಿಂದ ಕೇಳಿದ್ರು. ಅದೇ ನಾನು ಹೇಳೋದು, ಅವರು ನೊಂದು ಮತ್ತೆ BJP ಸರ್ಕಾರ ಬಂತು, ಅವರನ್ನ ದಸರಾದಲ್ಲಿ ಕರೆದಿದ್ರು. ಆದರೆ ಸಿದ್ದರಾಮಯ್ಯ ಅಂತವರಿಗೆ ಅದು ಮನಸ್ಸು ಬರಲಿಲ್ಲ. ಮೈಸೂರಿನಲ್ಲೇ ಇರುವಂಥ ವಿಶ್ವವಿಖ್ಯಾತ ಕಾದಂಬರಿಕಾರನನ್ನ ಕರೆದು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹೇಳೋದು ಅದೇನದು ಇದೆಲ್ಲ ದೊಡ್ಡ ಅವರ ಆನಂದದಿಂದ ಬರ್ತಾ ಇದ್ರು. ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದಾಗ ಈ ಪ್ರಗತಿಪರರು, ಈ ಕಪಟಿಗಳಿದ್ದಾರಲ್ಲ, ಅವರದ್ದೆಲ್ಲ ಬಣ್ಣವನ್ನ ಅಧ್ಯಕ್ಷೀಯ ಭಾಷಣದಲ್ಲಿ ಬಯಲು ಮಾಡಿದವರು ಡಾಕ್ಟರ್ SL ಭೈರಪ್ಪ.